ಪಿಂಡಜ ಚಂಡಕೋಪಾಸ್ತ್ರೈರ್ಯುತ ಪ್ರಸಾದಂ ತನುತೆ ಮಹ್ಯಂ ಚಂದ್ರಘಂಟೇತಿ ವಿಶ್ರುತ. ಬ್ರಹ್ಮಚಾರಿಣಿಯಾಗಿ ತೀರ್ಘ ತಪಸ್ಸು ಮಾಡಿದ ಪಾರ್ವತೀ ದೇವಿಯನ್ನು ಮದುವೆಯಾಗಲು ಶಿವ ಒಪ್ಪುತ್ತಾನೆ. ಪಾರ್ವತೀ ದೇವಿಯು ಪರ್ವತರಾಜನ ಮನೆಗೆ ಹಿಂದಿರುಗಿ ಮದುವೆಯ ಸಿದ್ಧತೆಯನ್ನು ಆರಂಭಿಸುತ್ತಾಳೆ. ಶಿವಗಣದೊಂದಿಗೆ ಮದುವೆಯ ದಿಬ್ಬಣ ಹೊರಟು ಪರ್ವತರಾಜನ ಅರಮನೆ ತಲುಪಿದಾಗ ಬೂದಿ ಬಳಿದುಕೊಂಡು ಕುತ್ತಿಗೆಯಲ್ಲಿ ಹಾವನ್ನು ಧರಿಸಿದ ಶಿವನ ಭಯಂಕರ ರೂಪವನ್ನು ನೋಡಿ ಪರ್ವತರಾಜನ ಮಡದಿ ಮೈನಾ ಮೂರ್ಛೆ ತಪ್ಪುತ್ತಾಳೆ. ಎಚ್ಚರಗೊಂಡ ನಂತರ ಭಯಗೊಂಡ ರಾಣಿ ಮೈನಾ ಭಯಂಕರ ರೂಪವುಳ್ಳ ಶಿವನಿಗೆ ತನ್ನ ಸುಂದರ ಮಗಳನ್ನು ಹೇಗೆ ಮದುವೆ ಮಾಡಿಕೊಡಲು ಸಾಧ್ಯವೆಂದು ಗೋಳಾಡುತ್ತಾಳೆ. ಈ ವಿಚಾರವೆಲ್ಲವೂ ಪಾರ್ವತೀ ದೇವಿಯ ಗಮನಕ್ಕೆ ಬರುತ್ತದೆ. ಕೆಲವು ದಂತಕಥೆಗಳ ಪ್ರಕಾರ ಶಿವನ ಭಯಂಕರ ರೂಪ ನೋಡಿ ಸ್ವಯಂ ಪಾರ್ವತೀ ದೇವಿಯೇ ಮೂರ್ಛೆ ತಪ್ಪಿದಳು ಎಂಬ ಉಲ್ಲೇಖ ಕೂಡ ಇದೆ. ಅದ್ಯಾವುದೇ ಇರಲಿ, ಭಯದ ವಾತಾವರಣವು ನಿರ್ಮಾಣವಾಗಿ ಮದುವೆಯ ಭರವಸೆ ಕ್ಷೀಣವಾಗುತ್ತಿದ್ದ ಕಾಲದಲ್ಲಿ ದೇವಿ ಪಾರ್ವತಿ ಚಂದ್ರಘಂಟಾ ರೂಪವನ್ನು ತಾಳುತ್ತಾಳೆ. ಗಂಟೆಯ ಆಕಾರದ ಅರ್ಧಚಂದ್ರನನ್ನು ಶಿರದಲ್ಲಿ ಧರಿಸಿ 10 ಕೈಗಳಲ್ಲಿ ತ್ರಿಶೂಲ, ಗದೆ, ಖಡ್ಗ, ಕಮಲ, ಕಮಂಡಲ, ಗಂಟೆ ಹಿಡಿದು ಅಭಯ ಮುದ್ರೆ ತೋರಿಸುತ್ತಾ ಹುಲಿಯ ಮೇಲೆ ಕಾಣಿಸಿಕೊಂಡು ಶಿವನ ಬಳಿ ಬಂದು ತಾನೂ ಒಬ್ಬ ರಾಜಕುಮಾರನ ರೂಪವನ್ನು ತಾಳುವಂತೆ ಕೇಳಿಕೊಂಡಳು ಅಂತ ಹೇಳಲಾಗಿದೆ. ಕೆಲವು ಕಡೆ ಹುಲಿಯ ಬದಲು ಸಿಂಹವನ್ನು ಚಂದ್ರಘಂಟಾ ದೇವಿಯ ವಾಹನವನ್ನಾಗಿ ತೋರಿಸಲಾಗಿದೆ. ಈ ಚಂದ್ರಘಂಟಾ ರೂಪದಿಂದ ಅಲ್ಲಿದ್ದ ಭಯದ ವಾತಾವರಣ ಶಮನವಾಗಿ ಶಿವ ಪಾರ್ವತಿಯರ ಕಲ್ಯಾಣ ಕಾರ್ಯವು ಮುಂದುವರಿಯುತ್ತದೆ. ಯಾರಿಗೆ ಭರವಸೆಯ ಕೊರತೆ ಎನಿಸುತ್ತದೆಯೋ ಅಥವಾ ಭಯವು ಕಾಡುತ್ತದೆಯೋ ಅವರು ಚಂದ್ರಘಂಟಾ ದೇವಿಯನ್ನು ಆರಾಧಿಸುವುದರಿಂದ ಭಯವು ತೊರೆದು ಭರವಸೆಯು ಮೂಡುತ್ತದೆ ಅಂತ ಹೇಳ್ತಾರೆ. ಮಣಿಪುರ ಚಕ್ರದಲ್ಲಿ ವಾಸಿಸುವ ಚಂದ್ರಘಂಟಾ ದೇವಿಯು ದೈವಿಕ ತೇಜಸ್ಸನ್ನು ವೃದ್ಧಿಸಿ ದುಷ್ಟತನ, ನಕಾರಾತ್ಮಕತೆಯನ್ನು ನಾಶ ಮಾಡುತ್ತಾಳೆ. ಓಂ ದೇವಿ ಚಂದ್ರಘಂಟಾಯೈ ನಮಃ. ಓಂ ದೇವಿ ಚಂದ್ರಘಂಟಾಯೈ ನಮಃ. ಓಂ ದೇವಿ ಚಂದ್ರಘಂಟಾಯೈ ನಮಃ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.